ನಮಸ್ಕಾರ ಸ್ನೇಹಿತರೆ. ಅನೇಕ ಬಾರಿ ನಾವು ನಮ್ಮ ಜೀವನದಲ್ಲಿ ನಡೆಯುವ ಕಷ್ಟಗಳಿಗೆ, ಸೋಲುಗಳಿಗೆ ಅಥವಾ ನಮ್ಮ ಪರಿಸ್ಥಿತಿಗೆ ಬೇರೆಯವರನ್ನ ಅಥವಾ ಅದೃಷ್ಟವನ್ನ ದೂಷಿಸುತ್ತೇವೆ. ಆದರೆ ಒಂದು ಸತ್ಯವನ್ನ ನೀವು ಯಾವಾಗಲೂ ಯೋಚಿಸಿದ್ದೀರಾ? ನಿಮ್ಮ ಜೀವನದ ಚುಕ್ಕಾಣಿ ಬೇರೆ ಯಾರ ಕೈಯಲ್ಲೂ ಇಲ್ಲ, ಅದು ನಿಮ್ಮ ಕೈಯಲ್ಲೇ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ನಮ್ಮ ಜೀವನದ ನಿರ್ಧಾರಗಳನ್ನ ನಾವೇ ತೆಗೆದುಕೊಂಡು ನಮ್ಮ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಇಂದಿನ ಖುಷಿಯ ಟಾನಿಕ್: ನಿಮ್ಮ ವಿಧಿ ಹಣೆ ಬರಹದ ಶಿಲ್ಪಿ ನೀವೇ. ನಮ್ಮ ಜೀವನವು ನಮ್ಮ ಆಲೋಚನೆಗಳ ಪ್ರತಿಬಿಂಬ. ನೀವು ದಿನವಿಡೀ ಏನು ಯೋಚಿಸ್ತೀರೋ ಅದೇ ನಿಮ್ಮ ಬದುಕಾಗಿ ಬದಲಾಗುತ್ತದೆ. ನೀವು ಸೋಲುವ ಬಗ್ಗೆ ಯೋಚಿಸಿದ್ರೆ ಸೋಲು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಗೆಲ್ಲುವ ಬಗ್ಗೆ, ಸಾಧಿಸುವ ಬಗ್ಗೆ ಯೋಚಿಸಿದ್ರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದ್ದರಿಂದ ಮೊದಲು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ. ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಿ. ಕೇವಲ ಕನಸು ಕಂಡ್ರೆ ಸಾಲದು, ಅದಕ್ಕಾಗಿ ಕೆಲಸ ಮಾಡಬೇಕು. ಅದೃಷ್ಟ ಬಾಗಿಲು ತಟ್ಟುತ್ತದೆ ಎಂದು ಸುಮ್ಮನೆ ಕಾಯುವ ಬದಲು ಆ ಬಾಗಿಲನ್ನೇ ಹೊಡೆದು ತೆರೆಯುವ ಪ್ರಯತ್ನ ಮಾಡಬೇಕು. ಅದಕ್ಕೆ ನಿಮ್ಮ ಗುರಿಯನ್ನ ಮೊದಲು ಸ್ಪಷ್ಟಪಡಿಸಿಕೊಳ್ಳಿ. ಪ್ರತಿದಿನ ಚಿಕ್ಕದಾದ್ರೂ ಸರಿ ನಿಮ್ಮ ಗುರಿಯ ಕಡೆ ಒಂದು ಹೆಜ್ಜೆಯನ್ನ ಇಡಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯದ ಅಡಿಪಾಯವಾಗಿರುತ್ತದೆ. ತಪ್ಪುಗಳು ನಡೆಯುವುದು ಸಹಜ, ಆದರೆ ಆ ತಪ್ಪಿಗೆ ಬೇರೆಯವರನ್ನ ದೂಷಿಸಬೇಡಿ. ನನ್ನ ಜೀವನ, ನನ್ನ ತಪ್ಪುಗಳು ಮತ್ತು ಅವುಗಳನ್ನು ಸರಿಪಡಿಸುವ ಶಕ್ತಿಯು ನನಗಿದೆ ಎಂಬ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ. ಜವಾಬ್ದಾರಿಯನ್ನು ಹೊತ್ತಾಗ ನೀವು ಹೆಚ್ಚು ಪ್ರಬುದ್ಧರಾಗುತ್ತೀರಿ. ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಡೆಸ್ಟಿನಿ. ನಮಸ್ಕಾರ ಸ್ನೇಹಿತರೆ. ಅನೇಕ ಬಾರಿ ನಾವು ನಮ್ಮ ಜೀವನದಲ್ಲಿ ನಡೆಯುವ ಕಷ್ಟಗಳಿಗೆ, ಸೋಲುಗಳಿಗೆ ಅಥವಾ ನಮ್ಮ ಪರಿಸ್ಥಿತಿಗೆ ಬೇರೆಯವರನ್ನ ಅಥವಾ ಅದೃಷ್ಟವನ್ನ ದೂಷಿಸುತ್ತೇವೆ. ಆದರೆ ಒಂದು ಸತ್ಯವನ್ನ ನೀವು ಯಾವಾಗಲೂ ಯೋಚಿಸಿದ್ದೀರಾ? ನಿಮ್ಮ ಜೀವನದ ಚುಕ್ಕಾಣಿ ಬೇರೆ ಯಾರ ಕೈಯಲ್ಲೂ ಇಲ್ಲ, ಅದು ನಿಮ್ಮ ಕೈಯಲ್ಲೇ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ನಮ್ಮ ಜೀವನದ ನಿರ್ಧಾರಗಳನ್ನು ನಾವೇ ತೆಗೆದುಕೊಂಡು ನಮ್ಮ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಇಂದಿನ ಖುಷಿಯ ಟಾನಿಕ್: ನಿಮ್ಮ ವಿಧಿ ಹಣೆ ಬರಹದ ಶಿಲ್ಪಿ ನೀವೇ. ನಮ್ಮ ಜೀವನವು ನಮ್ಮ ಆಲೋಚನೆಗಳ ಪ್ರತಿಬಿಂಬ. ನೀವು ದಿನವಿಡೀ ಏನು ಯೋಚಿಸ್ತೀರೋ ಅದೇ ನಿಮ್ಮ ಬದುಕಾಗಿ ಬದಲಾಗುತ್ತದೆ. ನೀವು ಸೋಲುವ ಬಗ್ಗೆ ಯೋಚಿಸಿದ್ರೆ ಸೋಲು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಗೆಲ್ಲುವ ಬಗ್ಗೆ, ಸಾಧಿಸುವ ಬಗ್ಗೆ ಯೋಚಿಸಿದ್ರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದ್ದರಿಂದ ಮೊದಲು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ. ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಿ. ಕೇವಲ ಕನಸು ಕಂಡ್ರೆ ಸಾಲದು, ಅದಕ್ಕಾಗಿ ಕೆಲಸ ಮಾಡಬೇಕು. ಅದೃಷ್ಟ ಬಾಗಿಲು ತಟ್ಟುತ್ತದೆ ಎಂದು ಸುಮ್ಮನೆ ಕಾಯುವ ಬದಲು ಆ ಬಾಗಿಲನ್ನೇ ಹೊಡೆದು ತೆರೆಯುವ ಪ್ರಯತ್ನ ಮಾಡಬೇಕು. ಅದಕ್ಕೆ ನಿಮ್ಮ ಗುರಿಯನ್ನ ಮೊದಲು ಸ್ಪಷ್ಟಪಡಿಸಿಕೊಳ್ಳಿ. ಪ್ರತಿದಿನ ಚಿಕ್ಕದಾದ್ರೂ ಸರಿ ನಿಮ್ಮ ಗುರಿಯ ಕಡೆ ಒಂದು ಹೆಜ್ಜೆಯನ್ನ ಇಡಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯದ ಅಡಿಪಾಯವಾಗಿರುತ್ತದೆ. ತಪ್ಪುಗಳು ನಡೆಯುವುದು ಸಹಜ, ಆದರೆ ಆ ತಪ್ಪಿಗೆ ಬೇರೆಯವರನ್ನ ದೂಷಿಸಬೇಡಿ. ನನ್ನ ಜೀವನ, ನನ್ನ ತಪ್ಪುಗಳು ಮತ್ತು ಅವುಗಳನ್ನು ಸರಿಪಡಿಸುವ ಶಕ್ತಿಯು ನನಗಿದೆ ಎಂಬ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ. ಜವಾಬ್ದಾರಿಯನ್ನು ಹೊತ್ತಾಗ ನೀವು ಹೆಚ್ಚು ಪ್ರಬುದ್ಧರಾಗುತ್ತೀರಿ.